ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥ ಒಂದು ಅಧ್ಯಾಯವನ್ನು ಮುಕ್ತಾಯಗೊಳಿಸಿದ ನಂತರ ಸದ್ಯ ನಾವು ಚರ್ಚೆ ಮಾಡ್ತಕ್ಕಂಥ ಮತ್ತೊಂದು ಮುಖ್ಯ ನಾಗರಿಕತೆ ಯಾವುದಪ್ಪ ಅಂತಂದ್ರೆ ಮೆಸೊಪೊಟೇಮಿಯಾ ಅಂತಕ್ಕಂಥ ಒಂದು ನಾಗರಿಕತೆ. ಈಜಿಪ್ಟ್ ನಾಗರಿಕತೆಯ ಜೊತೆಗೆ ಸಮಕಾಲೀನವಾಗಿ ಕಂಡು ಬರ್ತಕ್ಕಂಥ ಒಂದು ನಾಗರಿಕತೆ ಯಾವುದ್ರಿ? ಮೆಸೊಪೊಟೇಮಿಯಾ ಅಂತಕ್ಕಂಥ ಒಂದು ನಾಗರಿಕತೆ. ಹೀಗಾಗಿ ಈ ಒಂದು ನಾಗರಿಕತೆಯ ಬಗ್ಗೆ ಏನು ಮಾಡೋಣಪ್ಪ ಅಂತಂದ್ರೆ ಸದ್ಯದ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಹೀಗಾಗಿ ಸದ್ಯದ ಅವಧಿಯಲ್ಲಿ ಈ ನಾಗರಿಕತೆಯನ್ನು ಚರ್ಚೆಯನ್ನು ಕೈಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಆರಂಭಿಕವಾಗಿ ಮೆಸೊಪೊಟೇಮಿಯಾ ಅಂತ ತೆಗೆದುಕೊಂಡಾಗ ಪ್ರಾಚೀನ ಕಾಲಾವಧಿಯಲ್ಲಿ ಮೆಸೊಪೊಟೇಮಿಯಾ ಅಂತ ಕರೆಸ್ಕೊಳ್ತಕ್ಕಂಥ ಈ ಒಂದು ದೇಶ ಅಥವಾ ಈ ಒಂದು ಸ್ಥಳಕ್ಕೆ ಸದ್ಯ ಏನಂತ ಕರೀತಾರಪ್ಪ ಅಂತಂದ್ರೆ ಇರಾಕ್ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಇರಾಕ್. ಇಂದಿನ ಇರಾಕ್ ಏನಾಗಿತ್ತಪ್ಪ ಅಂದ್ರೆ ಪ್ರಾಚೀನ ಕಾಲಾವಧಿಯಲ್ಲಿ ಮೆಸೊಪೊಟೇಮಿಯಾ ಅಂತಕ್ಕಂಥ ಒಂದು ಹೆಸರಿನಿಂದ ಕರೆಸ್ಕೊಳ್ತೈತಿ. ಹೀಗಾಗಿ ಒಟ್ಟಾರೆಯಾಗಿ ಮೆಸೊಪೊಟೇಮಿಯಾ ನಾಗರಿಕತೆ ಅಂತ ತೆಗೆದುಕೊಂಡಾಗ ಈ ಒಂದು ನಾಗರಿಕತೆಯಲ್ಲಿ ಸದ್ಯದ ಅವಧಿಯಲ್ಲಿ ನಾವು ಏನೇನು ಚರ್ಚೆ ಮಾಡ್ತೀವಪ್ಪ ಅಂತಂದ್ರೆ ಈ ಒಂದು ನಾಗರಿಕತೆ ಹುಟ್ಟಿಕೊಂಡು ಬರಲಿಕ್ಕೆ ಕಾರಣವಾಗಿರ್ತಕ್ಕಂಥ ಎರಡು ಪ್ರಮುಖ ನದಿಗಳ ಹಿನ್ನೆಲೆ ಆಗಿರ್ಬೋದು, ತದನಂತರ ಮೆಸೊಪೊಟೇಮಿಯಾ ಹೊಂದಿರತಕ್ಕಂಥ ಒಂದು ಭೌಗೋಳಿಕ ಹಿನ್ನೆಲೆ ಆಗಿರ್ಬೋದು, ಹಾಗೂ ಮೆಸೊಪೊಟೇಮಿಯಾದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಜನಾಂಗಗಳ ಹಿನ್ನೆಲೆ ಆಗಿರ್ಬೋದು, ಹಾಗೂ ಮೆಸೊಪೊಟೇಮಿಯಾ ನಾಗರಿಕತೆಯ ಒಂದು ಪ್ರಮುಖ ಲಕ್ಷಣಗಳು, ಅವರ ರಾಜಕೀಯ ಸ್ಥಿತಿ ಆಗಿರ್ಬೋದು, ಸಾಮಾಜಿಕ ಸ್ಥಿತಿ ಆಗಿರ್ಬೋದು, ಧಾರ್ಮಿಕ ಸ್ಥಿತಿ ಆಗಿರ್ಬೋದು, ಕಲೆ ಮತ್ತು ವಾಸ್ತುಶಿಲ್ಪ ಆಗಿರ್ಬೋದು. ಹೀಗೆ ಈ ಎಲ್ಲ ಒಂದು ವಿಷಯಗಳ ಬಗ್ಗೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಈ ಒಂದು ಅಧ್ಯಾಯದಲ್ಲಿ ಚರ್ಚೆ ಮಾಡ್ತೀವಿ. ಯಾವ ಅಧ್ಯಾಯದಲ್ಲಿ? ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ. ಹೀಗಾಗಿ ಮೆಸೊಪೊಟೇಮಿಯಾ ನಾಗರಿಕತೆ ಅಂತ ತೆಗೆದುಕೊಂಡಾಗ ಈ ನಾಗರಿಕತೆಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಇಬ್ಬರು ಜನ ವ್ಯಕ್ತಿಗಳು ಕಂಡು ಬರ್ತಾರೆ. ಆ ಇಬ್ಬರು ಜನ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಒಂದು ಹಮ್ಮುರಬಿ ಅಂತಕ್ಕಂಥ ವ್ಯಕ್ತಿ, ಇನ್ನೊಬ್ಬ ನೆಬುಕಡ್ನೆಜರ್ ಅಂತಕ್ಕಂಥ ವ್ಯಕ್ತಿ. ಇಲ್ಲಿ ಹಮ್ಮುರಬಿ ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ ನಾ ಯಾಕೆ ಎಕ್ಸ್ಪ್ಲನೇಷನ್ ಕೊಡೋದೇನಪ್ಪ ಅಂತಂದ್ರೆ ಹಮ್ಮುರಬಿ ಅಂತ ತೆಗೆದುಕೊಂಡಾಗ ಆತನನ್ನು ನಾವು ಜಗತ್ತಿನ ಮೊದಲ ಕಾನೂನು ಸಂಹಿತೆಯ ರಚನಾಕಾರ ಅಂತ ಕರಿತು. ಹಿ ವಾಸ್ ದಿ ಫಸ್ಟ್ ಲಾ ಮೇಕರ್ ಆಫ್ ದಿ ವರ್ಲ್ಡ್. ಯಾರ್ರೀ? ಹಮ್ಮುರಬಿ ಅಂತಕ್ಕಂಥ ವ್ಯಕ್ತಿ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಾನೂನು ಸಂಹಿತೆಯನ್ನು ಹೊರಡಿಸ್ತಾನೆ. ಇನ್ನು ನೆಬುಕಡ್ನೆಜರ್ ಅಂತ ತೆಗೆದುಕೊಂಡಾಗ ಅವನ ಕಾಲಾವಧಿಯಲ್ಲಿ ಪ್ರಾಚೀನ ಕಾಲಾವಧಿಯ 7 ಅದ್ಭುತಗಳಲ್ಲಿ ಕಂಡು ಬರತಕ್ಕಂಥ ತೂಗುವ ಉದ್ಯಾನ ಅಂತಕ್ಕಂಥ ಒಂದು ಪ್ರಮುಖ ವಾಸ್ತುಶಿಲ್ಪ ಕಂಡು ಬರುತ್ತೆ. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ನೆಬುಕಡ್ನೆಜರ್ ಅಂತ ತೆಗೆದುಕೊಂಡಾಗ ಆತ ತೂಗುವ ಉದ್ಯಾನವನ್ನು ನಿರ್ಮಾಣ ಮಾಡ್ತಾನು. ಹಮ್ಮುರಬಿ ಅಂತ ತೆಗೆದುಕೊಂಡಾಗ ಆತ ಜಗತ್ತಿನ ಮೊದಲ ಕಾನೂನು ರಚನಾಕಾರ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ಎಲ್ಲ ಒಂದು ಹಿನ್ನೆಲೆ ಇಟ್ಟುಕೊಂಡು ಸದ್ಯ ನಾವು ಚರ್ಚೆ ಮಾಡ್ತಕ್ಕಂಥ ಒಂದು ಪ್ರಮುಖ ವಿಷಯ ಯಾವಪ್ಪ ಅಂದ್ರೆ ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥ ಒಂದು ವಿಷಯ. ಇನ್ನು ಈ ಮೆಸೊಪೊಟೇಮಿಯಾ ನಾಗರಿಕತೆ ಯಾವಾಗ ಹುಟ್ಟಿಕೊಂಡಿತು ಅಂತಕ್ಕಂಥ ಒಂದು ಹಿನ್ನೆಲೆಗೆ ಬಂದಾಗ ಇದು ಸುಮಾರು ಕ್ರಿಸ್ತ ಪೂರ್ವ 4000ದಿಂದ ಹಿಡಿದುಕೊಂಡು 3000 ಮಿಲಿಯನ್ ವರ್ಷಗಳ ಹಿಂದೆ ಏನಾಯ್ತಪ್ಪ ಅಂತಂದ್ರೆ ಈ ಒಂದು ನಾಗರಿಕತೆ ಹುಟ್ಟಿಕೊಂಡು. ಉದಾಹರಣೆಗೆ ಈಜಿಪ್ಟ್ ನಾಗರಿಕತೆ ಯಾವಾಗ ಹುಟ್ಟಿಕೊಂಡಿದೆ ಅಂದಾಗ ಅಲ್ಲಿ ನಿಖರವಾಗಿರ್ತಕ್ಕಂಥ ಒಂದು ಡೇಟ್ ಅನ್ನು ಹೇಳ್ತಿದ್ವು. ಸುಮಾರು 7000 ವರ್ಷಗಳ ಹಿಂದೆ ಹುಟ್ಟಿಕೊಂಡಿತ್ತು ಹೇಳ್ತದೆ. ಆದರೆ ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆ ಯಾವಾಗ ಹುಟ್ಟಿಕೊಂಡಿತು ಎಂಬುದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಡೇಟ್ ಕಂಡು ಬರುವುದಿಲ್ಲ. ಹೀಗಾಗಿ ಎಲ್ಲ ಇತಿಹಾಸಕಾರರು ಹೇಳ್ತಾರಪ್ಪ ಅಂದ್ರೆ ಇದು ಕ್ರಿಸ್ತಪೂರ್ವ 4000ದಿಂದ ಹಿಡಿದುಕೊಂಡು ಕ್ರಿಸ್ತಪೂರ್ವ 3000 ಈ ಒಂದು ಅವಧಿಯಲ್ಲಿ ಈ ಒಂದು ನಾಗರಿಕತೆ ಹುಟ್ಟಿಕೊಂಡಿತ್ತು ಅಂತ ಹೇಳ್ತಾರೆ. ಯಾವ ನಾಗರಿಕತೆ ರೀ? ಮೆಸೊಪೊಟೇಮಿಯಾ ಅಂತಕ್ಕಂಥ ಒಂದು ನಾಗರಿಕತೆ. ಇದು ಕ್ರಿಸ್ತಪೂರ್ವ 4000ದಿಂದ ಹಿಡಿದುಕೊಂಡು ಕ್ರಿಸ್ತಪೂರ್ವ 3000 ಈ ಒಂದು ಅವಧಿಯಲ್ಲಿ ಈ ಒಂದು ನಾಗರಿಕತೆ ಹುಟ್ಟಿಕೊಂಡಿತ್ತು. ಯಾವ ನಾಗರಿಕತೆ ರೀ? ಮೆಸೊಪೊಟೇಮಿಯಾ ಅಂತಕ್ಕಂಥ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಈ ನಾಗರಿಕತೆಯನ್ನು ತೆಗೆದುಕೊಂಡಾಗ ಈ ನಾಗರಿಕತೆ ಹುಟ್ಟಿಕೊಂಡಿದ್ದು ಮುಖ್ಯವಾಗಿ 2 ನದಿಗಳ ದಂಡೆ. ಎಷ್ಟು ನದಿಗಳ ದಂಡೆ ರೀ? 2 ನದಿಗಳ ದಂಡೆ. ಆ 2 ನದಿಗಳು ಯಾವಪ್ಪ ಅಂದ್ರೆ ಒಂದು ಯುಫ್ರೇಟಿಸ್ ಅಂತಕ್ಕಂಥ ಒಂದು ನದಿ, ಇನ್ನೊಂದು ಟೈಗ್ರಿಸ್ ಅಂತಕ್ಕಂಥ ಒಂದು ನದಿ. ಒಂದು ಯುಫ್ರೇಟಿಸ್ ಅಂತಕ್ಕಂಥ ನದಿ, ಇನ್ನೊಂದು ಟೈಗ್ರಿಸ್ ಅಂತಕ್ಕಂಥ ನದಿ. ಹೀಗಾಗಿ ಈ 2 ನದಿಗಳ ದಂಡೆ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ನಾಗರಿಕತೆ ಏನಪ್ಪ ಅಂದ್ರೆ ಮೆಸೊಪೊಟೇಮಿಯಾ ಅಂತಕ್ಕಂಥ ನಾಗರಿಕತೆ. ಈಜಿಪ್ಟ್ ನಾಗರಿಕತೆ ಹುಟ್ಟಿಕೊಂಡಿದ್ದು ನೈಲ್ ನದಿಯ ದಂಡೆ. ಅದೇ ರೀತಿಯಾಗಿ ಮೆಸೊಪೊಟೇಮಿಯಾ ನಾಗರಿಕತೆ ಹುಟ್ಟಿಕೊಂಡಿದ್ದು ಯುಫ್ರೇಟಿಸ್ ಮತ್ತು ಟೈಗ್ರಿಸ್ ನದಿ. ಇನ್ನು ಯುಫ್ರೇಟಿಸ್ ಮತ್ತು ಟೈಗ್ರಿಸ್ ನದಿಗಳ ದಂಡೆ ಹುಟ್ಟಿಕೊಂಡಿರ್ತಕ್ಕಂಥ ಈ ಒಂದು ಮೆಸೊಪೊಟೇಮಿಯಾ ಪದದ ಒಂದು ಹಿನ್ನೆಲೆಗೆ ಬಂದಾಗ ಯಾವ ಪದ ರೀ? ಮೆಸೊಪೊಟೇಮಿಯಾ. ಇದು ಮೆಸೊಪೊಟೇಮಿಯಾ ಎಂಬುದೇನಪ್ಪಾ ಅಂತಂದ್ರೆ ಇದೊಂದು ಗ್ರೀಕ್ ಪದ.
ಈ ಮೆಸೊಪೊಟೇಮಿಯಾ ಅನ್ನೋದು ಗ್ರೀಕ್ ಪದ. ಹೀಗಾಗಿ ಗ್ರೀಕ್ ಪದವಾಗಿರ್ತಕ್ಕಂಥ ಈ ಮೆಸೊಪೊಟೇಮಿಯಾದ ಅರ್ಥ ಏನಪ್ಪಾ ಅಂತಂದ್ರೆ ದ ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್. ಮೆಸೊಪೊಟೇಮಿಯಾ ಪದದ ಒಂದು ಅರ್ಥ ಏನ್ರಿ? ದ ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್. ದ ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್. ಮೆಸೊಪೊಟೇಮಿಯಾ ಪದದ ಅರ್ಥ ಏನು ಅಂತ ಕೇಳ್ತಾರೆ ನಿಮ್ಮನ್ನ, ಕ್ವಶನ್ ಇರ್ತೈತಿ. ಅಲ್ಲಿ ಅರ್ಥ ಏನು ಹೇಳ್ಬೇಕ್ರಿ? ದ ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್ ಅಂದ್ರ ಎರಡು ನದಿಗಳ ನಡುವಿನ ಪ್ರದೇಶ ಎಂದರ್ಥ. ಮೆಸೊಪೊಟೇಮಿಯಾ ಅಂದ್ರೆ ಏನ್ರಿ? ಎರಡು ನದಿಗಳ ನಡುವಿನ ಪ್ರದೇಶ. ಮೆಸೊಪೊಟೇಮಿಯಾ ಪದದ ಅರ್ಥ ಏನಪ್ಪಾ ಅಂದ್ರೆ ದ ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್. ಕನ್ನಡದಲ್ಲಿ ಎರಡು ನದಿಗಳ ನಡುವಿನ ಪ್ರದೇಶವೇ ಮೆಸೊಪೊಟೇಮಿಯಾ. ಇನ್ನು ಆ ಎರಡು ನದಿಗಳು ಯಾವಪ್ಪ ಅಂದಾಗ ಯುಫ್ರೇಟಿಸ್ ಮತ್ತು ಟೈಗ್ರಿಸ್. ಈ ಯುಫ್ರೇಟಿಸ್ ಮತ್ತು ಟೈಗ್ರಿಸ್ಗಳ ಮಧ್ಯೆ ಕಂಡು ಬರ್ತಕ್ಕಂಥ ಒಂದು ಸ್ಥಳವೇ ಮೆಸೊಪೊಟೇಮಿಯಾ ಅಂತಕ್ಕಂಥ ಒಂದು ಸ್ಥಳ. ಗೊತ್ತಾಯ್ತ್ರಿ? ಇಲ್ಲಿ ನಾವೇನೇನು ತಿಳ್ಕೊಂಡ್ವು? ಒಂದು ಮೆಸೊಪೊಟೇಮಿಯಾ ನಾಗರಿಕತೆ ಯಾವ ನದಿಗಳ ದಂಡೆ ಹುಟ್ಟಿಕೊಂಡಿತ್ತಂದಾಗ ಯುಫ್ರೇಟಿಸ್ ಮತ್ತು ಟೈಗ್ರಿಸ್ ನದಿಗಳ ದಂಡೆ. ಇನ್ನು ಆ ನದಿಗಳ ದಂಡೆ ಹುಟ್ಟಿಕೊಂಡಿರ್ತಕ್ಕಂಥ ಈ ಮೆಸೊಪೊಟೇಮಿಯಾದ ಪದದ ಹಿನ್ನೆಲೆಗೆ ಬಂದಾಗ ಆ ಪದದ ಅರ್ಥ ಏನ್ರಿ? ಮೆಸೊಪೊಟೇಮಿಯಾ ಎಂಬುದು ಮೂಲತಃ ಒಂದು ಗ್ರೀಕ್ ಪದ. ಹೀಗಾಗಿ ಆ ಗ್ರೀಕ್ ಪದವಾಗಿರ್ತಕ್ಕಂಥ ಮೆಸೊಪೊಟೇಮಿಯಾ ನಮಗೆ ಏನಂತ ಅರ್ಥವನ್ನು ಕೊಡ್ತಾ ಇತ್ತಪ್ಪ ಅಂದ್ರೆ ದ ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್, ಎರಡು ನದಿಗಳ ನಡುವಿನ ಪ್ರದೇಶ ಎಂದರ್ಥ. ಇನ್ನು ಈ ಎರಡು ನದಿಗಳ ನಡುವಿನ ಪ್ರದೇಶ ಅಂತ ಕರ್ಸ್ಕೊಳ್ತಕ್ಕಂಥ ಇದೇ ಮೆಸೊಪೊಟೇಮಿಯಾದಲ್ಲಿ ಮುಂದುವರೆದಂತೆ ನಾವೇನನ್ನ ಚರ್ಚೆ ಮಾಡ್ತೀವಪ್ಪ ಅಂದ್ರ ಆರಂಭಿಕವಾಗಿ ಅಲ್ಲಿ ಈಜಿಪ್ಟ್ ನಾಗರಿಕತೆಯನ್ನು ನಾವು ನೈಲ್ ನದಿಯ ವರಪ್ರಸಾದ ಅಂತ ಹೇಗೆ ಕರೆದೇವೋ ಅದೇ ರೀತಿಯಾಗಿ ಈ ಮೆಸೊಪೊಟೇಮಿಯಾಗೂ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಟೇಶನ್ ಕಂಡು ಬರುತ್ತೆ. ಆ ಒಂದು ಕೊಟೇಶನ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಈ ಮೆಸೊಪೊಟೇಮಿಯಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ಉಲ್ಲೇಖ ಅಥವಾ ಉಕ್ತಿ ಏನಪ್ಪಾ ಅಂತಂದ್ರೆ ದ ಕ್ರಾಡಲ್ ಅಂಡ್ ಗ್ರೇವ್ಯಾರ್ಡ್ ಆಫ್ ಸಿವಿಲೈಸೇಷನ್. ಈ ಮೆಸೊಪೊಟೇಮಿಯಾವನ್ನ ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಅಂತ ಕರೀತಾರೆ. ಯಾವ ನಾಗರಿಕತೆ ಏನ್ರಿ? ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ಏನಂತ ಕರೀತಾರ್ರಿ? ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಅಂತ ಕರೀತಾರೆ. ಯಾಕೆ ಕರೀತಾರಪ್ಪ ಅಂದ್ರ ಕ್ರಿಸ್ತ ಪೂರ್ವ 3500ರಿಂದ ಹಿಡ್ಕೊಂಡು ಕ್ರಿಸ್ತ ಪೂರ್ವ 500 ಎಲ್ಲಿಂದ ಎಲ್ಲಿವರೆಗ್ರಿ? ಕ್ರಿಸ್ತ ಪೂರ್ವ 3500 ಹಿಡ್ಕೊಂಡು ಕ್ರಿಸ್ತ ಪೂರ್ವ 500 ಈ ಒಂದು ಅವಧಿಯಲ್ಲಿ ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ನೂರಾರು ನಾಗರಿಕತೆಗಳು ಏಳಿಗೆಯನ್ನು ಹೊಂದಿ ಆ ಏಳಿಗೆಯನ್ನು ಹೊಂದಿರತಕ್ಕಂಥ ಒಂದು ನಾಗರಿಕತೆಗಳು ಅವನತಿಯನ್ನು ಹೊಂದವು. ಹೀಗಾಗಿ ಈ ಹಿನ್ನೆಲೆ ಹಿಡ್ಕೊಂಡು ಕ್ರಿಸ್ತ ಪೂರ್ವ 3500 ಹಿಡ್ಕೊಂಡು ಕ್ರಿಸ್ತ ಪೂರ್ವ 500ರವರೆಗೆ ನೂರಾರು ನಾಗರಿಕತೆಗಳು ಹುಟ್ಟಿಕೊಂಡು ಅಳಿದು ಹೋದ ಕಾರಣಕ್ಕಾಗಿ ಈ ಒಂದು ನಾಗರಿಕತೆಯನ್ನು ಏನಂತ ಕರೀತಾರಪ್ಪ ಅಂದ್ರ ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಅಂತ ಕರೀತಾರೆ. ಗೊತ್ತಾಯ್ತ್ರಿ? ಅಲ್ಲಿ ಹೆಂಗ ಈಜಿಪ್ತನ್ನ ನೈಲ್ ನದಿಯ ವರಪ್ರಸಾದ ಅಂತ ಏಕೆ ಕರೀತಾರೆ ಅಂದಾಗ ನಾವು ಎಕ್ಸ್ಪ್ಲನೇಷನ್ ಕೊಟ್ಟಿರಲ್ಲ, ಅದೇ ರೀತಿಯಾಗಿ ಈ ಒಂದು ಮೆಸೊಪೊಟೇಮಿಯಾವನ್ನ ಏನಂತ ಕರೀತಾರಪ್ಪ ಅಂದ್ರ ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಅಂತ ಕರೀತಾರೆ. ಯಾಕೆ ಕರೀತಾರಪ್ಪ ಅಂದ್ರ ಕ್ರಿಸ್ತ ಪೂರ್ವ 3500 ಹಿಡ್ಕೊಂಡು ಕ್ರಿಸ್ತ ಪೂರ್ವ 500 ಈ ಒಂದು ಅವಧಿಯಲ್ಲಿ ನೂರಾರು ನಾಗರಿಕತೆಗಳು ಹುಟ್ಟಿಕೊಂಡು ಆ ಹುಟ್ಟಿಕೊಂಡಿರ್ತಕ್ಕಂಥ ನಾಗರಿಕತೆಗಳು ಅಳಿದು ಹೋದವು, ಪತನಗೊಂಡವು. ಈ ಹಿನ್ನೆಲೆ ಇಟ್ಟುಕೊಂಡು ಈ ನಾಗರಿಕತೆಯ ತೊಟ್ಟಿಲು ಮತ್ತು ಸಮಾಧಿ ಅಂತ ಕರೀತಾರೆ. ಗೊತ್ತಾಯ್ತ್ರಿ? ಇನ್ನು ಇದಾದ ಬಳಿಕ ಇಷ್ಟೆಲ್ಲ ಒಂದು ಹಿನ್ನೆಲೆಗಳನ್ನು ಒಳಗೊಂಡಿರ್ತಕ್ಕಂಥ ಇದೇ ನಾಗರಿಕತೆಯ ಬಗ್ಗೆ ಈ ಒಂದು ನಾಗರಿಕತೆಯಲ್ಲಿ ಈ ಮುಂದಿನಂತೆ ನಾವು ಚರ್ಚೆ ಮಾಡ್ತಕ್ಕಂಥ ಮತ್ತೊಂದು ಮುಖ್ಯ ವಿಷಯ ಯಾವಪ್ಪ ಅಂತಂದ್ರೆ ಇಲ್ಲಿ ಕಂಡು ಬರ್ತಕ್ಕಂಥ ಜನರ ಒಂದು ಜನಾಂಗೀಯ ಹಿನ್ನೆಲೆ, ರೇಸಿಯಲ್ ಬ್ಯಾಕ್ಗ್ರೌಂಡ್. ರೇಸಿಯಲ್ ಬ್ಯಾಕ್ಗ್ರೌಂಡ್. ಹೀಗಾಗಿ ಈಜಿಪ್ಟ್ ನಾಗರಿಕತೆ ನೋಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಅಲ್ಲಿ ಒಂದೇ ಒಂದು ಜನಾಂಗ ಕಂಡು ಬಂದಿತ್ತು. ಯಾವ ಜನಾಂಗ ಹೇಳ್ರಿ? ಕಕೇಶಿಯನ್ ಅಥವಾ ಬಿಳಿಯ ಜನಾಂಗ. ಆದರೆ ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆ ತೆಗೆದುಕೊಂಡಾಗ ಈ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಮುಖ್ಯವಾಗಿ 5 ಜನಾಂಗಗಳು ಕಂಡು ಬರ್ತವೆ. ಎಷ್ಟು ಜನಾಂಗಗಳು? 5 ಜನಾಂಗಗಳು. ಈ 5 ಜನಾಂಗಗಳು ಕಂಡು ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರ ಜನಸಂಖ್ಯೆಯ ಹೆಚ್ಚಳದಿಂದಾಗಿ
ಈ ಒಂದು ನಾಗರಿಕತೆಯಲ್ಲಿ ಹಲವಾರು ಮನೆತನಗಳು ಆಳ್ವಿಕೆ ಮಾಡ್ತಾವೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈ ಒಂದು ನಾಗರಿಕತೆಯಲ್ಲಿ ಮುಖ್ಯವಾಗಿ 5 ಜನಾಂಗಗಳು ಕಂಡು ಬರ್ತಾವೆ. ಇನ್ನು 5 ಜನಾಂಗಗಳು ನೋಡೋಕ್ಕಿಂತ ಮುಂಚೆ ಆರಂಭಿಕವಾಗಿ ಕಂಡು ಬರ್ತಕ್ಕಂಥ ಈ ಮೆಸೊಪೊಟೇಮಿಯರ ಒಂದು ಮೂಲ ವೃತ್ತಿಯ ಹಿನ್ನೆಲೆ ಬಂದಾಗ ಇವರು ಸಹ ಏನಾಗಿರಪ್ಪ ಅಂದ್ರೆ ಹಳ್ಳಿಗಳಲ್ಲಿ ವಾಸವಾಗಿದ್ರು. ದೇ ವೇರ್ ಲಿವ್ಡ್ ಇನ್ ವಿಲೇಜಸ್. ಈ ಒಂದು ಮೆಸೊಪೊಟೇಮಿಯರು ಇವರು ಸಹ ಆರಂಭಿಕವಾಗಿ ಹಳ್ಳಿಗಳಲ್ಲಿ ವಾಸವಾಗಿದ್ದರು. ಈ ಹಳ್ಳಿಗಳು ಜನಸಂಖ್ಯೆ ಹೆಚ್ಚಳದಿಂದಾಗಿ ಪಟ್ಟಣಗಳಾಗಿ ಮಾರ್ಪಟ್ಟು, ಹೀಗಾಗಿ ಈ ಪಟ್ಟಣಗಳು ಜನಸಂಖ್ಯೆ ಹೆಚ್ಚಳದಿಂದಾಗಿ ನಗರ ರಾಜ್ಯಗಳಾಗಿ ಮಾರ್ಪಟ್ಟು. ಆರಂಭಿಕವಾಗಿ ಮೆಸೊಪೊಟೇಮಿಯನ್ನರು ಸಹ ಹಳ್ಳಿಗಳಲ್ಲಿ ವಾಸ ಮಾಡ್ತಿದ್ರು. ಹೀಗಾಗಿ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಮುಖ್ಯ ವೃತ್ತಿ ವ್ಯವಸಾಯ, ಟಿಲ್ಲರ್ಸ್ ಅಂತ ಕರಿತೀವಿ ನಾವು. ಹೀಗಾಗಿ ವ್ಯವಸಾಯನ ಮಾಡ್ತಕ್ಕಂಥ ಈ ಜನರು ಹಳ್ಳಿಗಳಲ್ಲಿ ವಾಸ ಮಾಡಿದ್ರು. ಈ ಹಳ್ಳಿಗಳು ಜನಸಂಖ್ಯೆಯ ಹೆಚ್ಚಳದಿಂದಾಗಿ ಗ್ರೋತ್ ಇನ್ ಪಾಪ್ಯುಲೇಷನ್ ಅಂತ ಕರಿತೀವಲ್ಲ, ಜನಸಂಖ್ಯೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಹೆಚ್ಚಳದಿಂದಾಗಿ ಈ ಹಳ್ಳಿಗಳು ಪಟ್ಟಣಗಳಾಗಿ ಪರಿವರ್ತನೆಗೊಂಡು ಈ ಪಟ್ಟಣಗಳು ನಗರ ರಾಜ್ಯಗಳಾಗಿ ಮಾರ್ಪಟ್ಟು. ಹೀಗಾಗಿ ಈ ನಗರ ರಾಜ್ಯಗಳು ಹುಟ್ಟಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ರಾಜಮನೆತನಗಳು ಹುಟ್ಟಿಕೊಂಡಿದ್ದು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈ ಮೆಸೊಪೊಟೇಮಿಯಾವನ್ನ ಒಂದೇ ಜನಾಂಗದವರು ಆಳ್ವಿಕೆ ಮಾಡೋದ್ರ ಬದಲಾಗಿ ಮುಖ್ಯವಾಗಿ 5 ಜನಾಂಗದವರು ಆಳ್ವಿಕೆ ಮಾಡಿದ್ರು. ಎಷ್ಟು ಜನಾಂಗದವ್ರಿ? 5 ಜನಾಂಗದವರು. ಆ 5 ಜನಾಂಗದವರು ಯಾರಪ್ಪ ಅಂದ್ರ, ಮೊದಲನೇ ಒಂದು ಜನಾಂಗ ಅಂತ ಬಂದಾಗ ಇಲ್ಲಿ ರೇಸಸ್ ಅಂತ ಹಾಕ್ತ ನೋಡ್ರಿ. ಮೊದಲನೇ ಒಂದು ಜನಾಂಗ ಅಂತ ಬಂದಾಗ ಸುಮೇರಿಯನ್ಸ್. ಮೊದಲನೇ ಒಂದು ಜನಾಂಗದವ್ರು ಯಾರಪ್ಪ ಅಂದ್ರ ಸುಮೇರಿಯನ್ಸ್. ಎರಡನೇ ಒಂದು ಜನಾಂಗದವ್ರು ಯಾರಪ್ಪ ಅಂತಂದ್ರ ಅಕ್ಕಾಡಿಯನ್ಸ್. ಅಕ್ಕಾಡಿಯನ್ಸ್. ಮೂರನೇ ಒಂದು ಜನಾಂಗದವರು ಯಾರಪ್ಪ ಅಂತಂದ್ರ ಅಮೋರಿಯನ್ಸ್. ನಾಲ್ಕನೇ ಒಂದು ಜನಾಂಗದವರು ಯಾರಪ್ಪ ಅಂತಂದ್ರ ಅಸ್ಸೀರಿಯನ್ಸ್. ಐದನೇ ಒಂದು ಜನಾಂಗದವರು ಯಾರಪ್ಪ ಅಂತಂದ್ರ ಚಾಲ್ಡಿಯನ್ಸ್. ಹೀಗೆ ಈ 5 ರೀತಿಯಾಗಿರ್ತಕ್ಕಂಥ ಒಂದು ಜನಾಂಗಗಳು ಕಂಡು ಬರ್ತಾವೆ. ಎವರಿ ಸುಮೇರಿಯನ್ನರು, ಅಕ್ಕಾಡಿಯನ್ನರು, ಅಮೋರಿಯನ್ನರು, ಅಸ್ಸೀರಿಯನ್ನರು, ಚಾಲ್ಡಿಯನ್ನರು. ಹೀಗೆ ಈ 5 ರೀತಿಯಾಗಿರ್ತಕ್ಕಂಥ ಜನಾಂಗಗಳು ಎಲ್ಲಿ ಆಳ್ವಿಕೆ ಮಾಡಿದಪ್ಪ ಅಂದ್ರೆ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ. ಅದರಲ್ಲಿ ಆರಂಭಿಕವಾಗಿ ಸುಮೇರಿಯನ್ನರು ಅಂತ ಇಕೊಂಡಾಗ ಈ ಸುಮೇರಿಯನ್ನರು ನೋಡೋಕ್ಕಿಂತ ಮುಂಚೆ ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆ ಹೊಂದಿರತಕ್ಕಂಥ ಭೌಗೋಳಿಕ ಹಿನ್ನೆಲೆಗೆ ಬಂದಾಗ ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆ ಏನಾಗತ್ತಪ್ಪ ಅಂತಂದ್ರೆ ಇದು ಮುಖ್ಯವಾಗಿ 3 ಭೂಭಾಗಗಳನ್ನ ಒಳಗೊಂಡೈತಿ. ಎಷ್ಟು ಭೂಭಾಗಗಳನ್ನ ಒಳಗೊಂಡತ್ರಿ? 3 ಭೂಭಾಗಗಳನ್ನ. ಆ 3 ಭೂಭಾಗಗಳನ್ನ ಒಳಗೊಂಡಿರ್ತಕ್ಕಂಥ ಈ ಮೆಸೊಪೊಟೇಮಿಯಾ ಪ್ರದೇಶವನ್ನು ಏನಂತ ಕರಿತೀವಪ್ಪ ಅಂದ್ರೆ ಸಿನ್ನಾರ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಸಿನ್ನಾರ್. ಈ ಮೆಸೊಪೊಟೇಮಿಯಾದ ಒಂದು ವ್ಯಾಪ್ತಿಯ ಎಕ್ಸ್ಟೆಂಟ್, ಈ ವ್ಯಾಪ್ತಿಯ ಹಿನ್ನೆಲೆಗೆ ಬಂದಾಗ ಇದು ಮುಖ್ಯವಾಗಿ 3 ಭೂಭಾಗಗಳನ್ನ ಒಳಗೊಂಡು, ಒಂದು ಪೂರ್ವ ಸಿರಿಯಾ, 2 ದಕ್ಷಿಣದ ಟರ್ಕಿ ಮತ್ತು ಇರಾಕ್ನ ಭೂಭಾಗ. ಪೂರ್ವ ಸಿರಿಯಾ, ದಕ್ಷಿಣ ಟರ್ಕಿ ಮತ್ತು ಇರಾಕ್ನ ಭೂಭಾಗಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಭಾಗವನ್ನು ಏನಂತ ಕರಿತೀವಪ್ಪ ಅಂದ್ರೆ ಸಿನ್ನಾರ್ ಅಂತ ಕರಿತೀವಿ. ದ ಲ್ಯಾಂಡ್ ಆಫ್ ಸಿನ್ನಾರ್, ಸಿನ್ನಾರ್ ಪ್ರದೇಶ ಅಂತ ಕರಿತೀವಿ. ಹೀಗಾಗಿ ಈ ಒಂದು ಸಿನ್ನಾರ್ ಪ್ರದೇಶದಲ್ಲಿ ನಮಗೆ ಏನಾಗಪ್ಪ ಅಂದ್ರೆ ಈ 5 ಜನಾಂಗಗಳ ಒಂದು ಆಳ್ವಿಕೆ ಕಂಡು ಬರ್ತಾವೆ. ಹೀಗಾಗಿ ಒಟ್ಟಾರೆಯಾಗಿ ಹಿನ್ನೆಟ್ಟಿಕೊಂಡು ಮೆಸೊಪೊಟೇಮಿಯಾ ನಾಗರಿಕತೆ ಹುಟ್ಟಿಕೊಂಡಿದ್ದು ಯುಪ್ರೇಟಿಸ್ ಮತ್ತು ಟೈಗ್ರಿಸ್ ನದಿಗಳ ದಂಡೆ. ಯುಪ್ರೇಟಿಸ್ ಮತ್ತು ಟೈಗ್ರಿಸ್ ನದಿಗಳ ದಂಡೆ ಹುಟ್ಟಿಕೊಂಡಿರ್ತಕ್ಕಂಥ ಈ ಒಂದು ನಾಗರಿಕತೆಯನ್ನ 5 ಜನಾಂಗಗಳು ಆಳ್ವಿಕೆ ಮಾಡ್ತಾವೆ. ಆ 5 ಜನಾಂಗಗಳು ಯಾವಪ್ಪ ಅಂದ್ರೆ ಸುಮೇರಿಯನ್ನರು, ಅಕ್ಕಾಡಿಯನ್ನರು, ಅಮೋರಿಯನ್ನರು, ಅಸ್ಸೀರಿಯನ್ನರು, ಚಾಲ್ಡಿಯನ್ನರು. ಇನ್ನು ಸುಮೇರಿಯನ್ನರು ಅಂತ ತೆಗೆದುಕೊಂಡಾಗ ಸುಮೇರಿಯನ್ನರು, ಈ ಸುಮೇರಿಯನ್ನರು ಇವರನ್ನ ಏನಂತ ಕರಿತಾರಪ್ಪ ಅಂದ್ರೆ ಇವರು ಸುಮೇರ್ ಅಂತಕ್ಕಂಥ ಪ್ರದೇಶವನ್ನು ಆಳ್ವಿಕೆ ಮಾಡ್ತಿದ್ರು. ಯಾವ ಪ್ರದೇಶವನ್ರಿ? ಸುಮೇರ್ ಅಂತಕ್ಕಂಥ ಒಂದು ಪ್ರದೇಶವನ್ನು ಆಳ್ವಿಕೆ ಮಾಡಿದ ಕಾರಣಕ್ಕಾಗಿ ಇವರನ್ನ ಸುಮೇರಿಯನ್ನರು ಅಂತ ಕರೆದು, ಅಷ್ಟೇ ಅಲ್ಲದೆ ಇವರನ್ನ ಏನಂತ ಕರಿತಾರಪ್ಪ ಅಂದ್ರೆ ಪಿಯೋನಿಯರ್ಸ್ ಆಫ್ ಮೆಸೊಪೊಟೇಮಿಯಾ. ಇವರು ಏನಂತ ಕರಿತಾರಪ್ಪ ಅಂದ್ರೆ ಇವರನ್ನ ಪಿಯೋನಿಯರ್ಸ್ ಆಫ್ ಮೆಸೊಪೊಟೇಮಿಯಾ. ಮೆಸೊಪೊಟೇಮಿಯಾದ ಹರಿಕಾರರು ಅಂತ ಕರೀತಾರೆ. ಯಾರನ್ರಿ?
ಯಾರನ್ರಿ? ಈ ಒಂದು ಸುಮೇರಿಯನ್ನರನ್ನ ಏನಂತ ಕರೀತಾರ್ರಿ? ಮೆಸೊಪೊಟೇಮಿಯಾದ ಹರಿಕಾರರು. ಹರಿಕಾರ ಅಂದ್ರೆ ಏನ್ರಿ? ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆಯನ್ನ ಆರಂಭಿಸಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತೈತಪ್ಪ ಅಂತಂದ್ರೆ ಈ ಒಂದು ಸುಮೇರಿಯನ್ನರಿಗೆ ಸಲ್ತೈತೆ. ಇನ್ನು ಈ ಸುಮೇರಿಯನ್ನರ್ ಅಂತ ಯಾರನ್ನ ಕರಿತೀವಿ ನಾವ್ರಿ? ಇವರು ಸುಮೇರ್ ಅಂತಕ್ಕಂಥ ಒಂದು ಪ್ರದೇಶವನ್ನು ಆಳ್ವಿಕೆ ಮಾಡಿದ ಕಾರಣಕ್ಕಾಗಿ ಇವರನ್ನ ಸುಮೇರಿಯನ್ನರು ಅಂತ ಕರೆದು. ಇನ್ನು ತದನಂತರದಲ್ಲಿ ಕಂಡು ಬರ್ತಕ್ಕಂಥ ಎರಡನೇ ಒಂದು ಜನಾಂಗ ಯಾವಪ್ಪ ಅಂದ್ರ ಅಕ್ಕಾಡಿಯನ್ನರು. ಯಾವ್ದ್ರಿ? ಅಕ್ಕಾಡಿಯನ್ನರು. ಈ ಅಕ್ಕಾಡಿಯನ್ನರ್ ಅಂತ ತೆಗೆದುಕೊಂಡಾಗ ಇವರು ಸಿನ್ನಾರ್ ಪ್ರದೇಶದ ಒಂದು ವಾಯುವ್ಯ ಭಾಗಕ್ಕೆ ಆಳ್ವಿಕೆ ಮಾಡ್ತಿರ್ತಾರೆ. ಯಾವ್ದ್ರಿ? ಸಿನ್ನಾರ್ ಅಂತಕ್ಕಂಥ ಪ್ರದೇಶದ ಒಂದು ವಾಯುವ್ಯ ಭಾಗಕ್ಕೆ ಆಳ್ವಿಕೆ ಮಾಡ್ತಾರೆ. ಹೀಗಾಗಿ ಆ ಒಂದು ವಾಯುವ್ಯ ಭಾಗವನ್ನ ಅಕ್ಕಾಡ್ ಅಂತ ಕರೀತಾರೆ. ಹೀಗಾಗಿ ಈ ಅಕ್ಕಾಡ್ ಪ್ರದೇಶವನ್ನ ಇವರು ಆಳ್ವಿಕೆ ಮಾಡಿದ ಕಾರಣಕ್ಕಾಗಿ ಇವರನ್ನ ಅಕ್ಕಾಡಿಯನ್ನರು ಅಂತ ಕರಿತೀವಿ. ಏನಂತ ಕರಿತೀವಿ? ಅಕ್ಕಾಡಿಯನ್ನರು ಅಂತ ಕರಿತೀವಿ. ಇನ್ನು ಈ ಅಕ್ಕಾಡಿಯರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಸುಮೇರ್ ಪ್ರದೇಶವನ್ನ ವಶಪಡಿಸಿಕೊಂಡು, ಯಾವ ಪ್ರದೇಶವನ್ರಿ? ಈ ಸುಮೇರ್ ಅಂತಕ್ಕಂಥ ಪ್ರದೇಶವನ್ನು ವಶಪಡಿಸಿಕೊಂಡು ತಮ್ಮ ಒಂದು ಆಳ್ವಿಕೆಯನ್ನು ಮಾಡ್ತಾರೆ. ಇನ್ನು ಈ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಅಕ್ಕಾಡಿಯನ್ನರ ಒಂದು ಕ್ಯಾಪಿಟಲ್ ಸಿಟಿ ಅಂದ್ರ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರ ಅಗಾಧೆ ಅಂತಕ್ಕಂಥ ಸ್ಥಳ. ಯಾವ್ದ್ರಿ? ಅಗಾಧೆ ಅಂತಕ್ಕಂಥ ಒಂದು ಸ್ಥಳ ಈ ಒಂದು ಅಕ್ಕಾಡಿಯನ್ನರ ರಾಜಧಾನಿ ಆಗಿತ್ತು. ಇಲ್ಲಿ ಸುಮೇರ್ ಅಂತಕ್ಕಂಥ ಪ್ರದೇಶ ಆಳ್ವಿಕೆ ಮಾಡೋರು ಸುಮೇರಿಯನ್ನರು, ಅವರ ರಾಜಧಾನಿ ಸುಮೇರ್ ಅಂತಕ್ಕಂಥ ಪ್ರದೇಶವಾಗಿತ್ತು. ಅದೇ ರೀತಿಯಾಗಿ ಈ ಅಕ್ಕಾಡಿಯನ್ ಅಂತ ಯಾರನ್ನ ಕರಿತೀರಿ? ಸಿನ್ನಾರ್ ಪ್ರದೇಶದ ಒಂದು ವಾಯುವ್ಯ ಭಾಗದಲ್ಲಿ ಕಂಡುಬರ್ತಕ್ಕಂಥ ಒಂದು ಜನರು, ಅವರು ಅಕ್ಕಾಡ್ ಅಂತ ಕರೆಸ್ಕೊತಿದ್ರು. ಆ ಅಕ್ಕಾಡ್ ಪ್ರದೇಶವನ್ನು ಆಳ್ವಿಕೆ ಮಾಡಿದವರು ಅಕ್ಕಾಡಿಯನ್ನರು. ಇನ್ನು ಈ ಅಕ್ಕಾಡಿಯನ್ನು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನ್ ಮಾಡಿದ್ರು ಹೇಳ್ರಿ? ಇವರು ಸುಮೇರ್ ಅಂತಕ್ಕಂಥ ಪ್ರದೇಶವನ್ನು ವಶಪಡಿಸಿಕೊಂಡ್ರು. ಹೀಗಾಗಿ ಸುಮೇರ್ ಪ್ರದೇಶವನ್ನು ವಶಪಡಿಸಿಕೊಂಡು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರ ಒಂದು ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರ ಅಗಾಧೆ ಅಂತಕ್ಕಂಥ ಒಂದು ಸ್ಥಳ. ಯಾವ್ದ್ರಿ? ಅಗಾಧೆ ಅಂತಕ್ಕಂಥ ಸ್ಥಳವನ್ನ ತಮ್ಮ ರಾಜಧಾನಿಯನ್ನು ಮಾಡಿಕೊಂಡ್ರಿ. ಇನ್ನು ರಾಜಧಾನಿ ಮಾಡಿಕೊಂಡಂತ ಸಂದರ್ಭದಲ್ಲಿ ಈ ಅಕ್ಕಾಡಿಯನ್ ಮಣಿತದಲ್ಲಿ ಕಂಡುಬರ್ತಕ್ಕಂಥ ಒಬ್ಬ ಪ್ರಸಿದ್ಧ ದೊರೆ ಯಾರಪ್ಪ ಅಂತಂದ್ರ ಒಂದನೇ ಸರ್ಗಾನ್ ಅಂತಕ್ಕಂಥ ವ್ಯಕ್ತಿ. ಯಾರ್ರಿ? ಒಂದನೇ ಸರ್ಗಾನ್. ಈತ ಅಕ್ಕಾಡಿಯನ್ ಮನೆತನದಲ್ಲಿ ಕಂಡುಬರ್ತಕ್ಕಂಥ ಪ್ರಸಿದ್ಧ ರಾಜ. ಇದು ಅಕ್ಕಾಡಿಯನ್ನರ ಹಿನ್ನೆಲೆ. ಇನ್ನು ಮೂರನೇದಾಗಿ ಕಂಡು ಬರ್ತಕ್ಕಂಥ ಒಂದು ಜನಾಂಗ ಅಂತ ತೆಗೆದುಕೊಂಡಾಗ ಅಮೋರಿಯನ್ಸ್, ಅಮೋರಿಯನ್ನರು. ಮೂರನೇದವ್ರು ಯಾರ್ರಿ? ಅಮೋರಿಯನ್ನರು. ಅಥವಾ ಇವರನ್ನು ಏನಂತ ಕರೀತಾರಪ್ಪ ಅಂದ್ರ ಪ್ರಾಚೀನ ಬ್ಯಾಬಿಲೋನಿಯನ್ನರು ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಪ್ರಾಚೀನ ಬ್ಯಾಬಿಲೋನಿಯನ್ನರು ಅಥವಾ ಓಲ್ಡ್ ಬ್ಯಾಬಿಲೋನಿಯನ್ಸ್ ಅಂತ ಕರೀತಾರೆ. ಯಾರನ್ರಿ? ಈ ಅಮೋರಿಯನ್ನರನ್ನ ಏನಂತ ಕರೀತಾರ್ರಿ? ಓಲ್ಡ್ ಬ್ಯಾಬಿಲೋನಿಯನ್ಸ್ ಅಥವಾ ಪ್ರಾಚೀನ ಬ್ಯಾಬಿಲೋನಿಯನ್ನರು ಅಂತ ಕರೀತಾರೆ. ಇನ್ನು ಈ ಪ್ರಾಚೀನ ಬ್ಯಾಬಿಲೋನಿಯನ್ ತೆಗೆದುಕೊಂಡಾಗ ಈ ಒಂದು ಅಮೋರಿಯನ್ನರು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಏನ್ ಮಾಡ್ತಾರಪ್ಪ ಅಂದ್ರ ಅಕ್ಕಾಡ್ ಮತ್ತು ಸುಮೇರ್, ಅದರಲ್ಲಿ ಅಕ್ಕಾಡ್ ಪ್ರದೇಶವನ್ನ ನಾಶಗೊಳಿಸಿ, ಆ ಒಂದು ನಾಶಗೊಳಿಸಿದ ಅಷ್ಟೇ ಅಲ್ಲದೆ ಈ ಅಕ್ಕಾಡ್ ಮತ್ತು ಸುಮೇರಿ ಈ ಎರಡೂ ಪ್ರದೇಶವನ್ನು ವಶಪಡಿಸಿಕೊಂಡು ಇವರು ತಮ್ಮ ಒಂದು ಆಳ್ವಿಕೆಯನ್ನು ಮಾಡ್ತಾರೆ. ಯಾರ್ರೀ? ಈ ಒಂದು ಅಮೋರಿಯನ್ನರು. ಹೀಗೆ ಈ ಒಂದು ಅಮೋರಿಯನ್ನರ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರ ಒಂದು ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರ ಬ್ಯಾಬಿಲೋನಿಯಾ. ಯಾವ್ದ್ರಿ? ಬ್ಯಾಬಿಲೋನಿಯಾ. ಈ ಒಂದು ಬ್ಯಾಬಿಲೋನಿಯಾವನ್ನ ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದ್ರು. ಸುಮೇರಿಯನ್ನರ ರಾಜಧಾನಿ ಸುಮೇರ್, ಅಕ್ಕಾಡಿಯನ್ನರ ರಾಜಧಾನಿ ಅಗಾಧೆ, ಅಮೋರಿಯನ್ನರ ರಾಜಧಾನಿ ಯಾವಾಗಿತ್ತಪ್ಪ ಅಂದ್ರ ಬ್ಯಾಬಿಲೋನಿಯಾ. ಹೀಗೆ ಈ ಬ್ಯಾಬಿಲೋನಿಯಾವನ್ನ ತಮ್ಮ ರಾಜಧಾನಿ ಮಾಡಿಕೊಂಡಂತ ಸಂದರ್ಭದಲ್ಲಿ ಇವ್ರು ಏನ್ ಮಾಡಪ್ಪ ಅಂದ್ರ ಅಕ್ಕಾಡ್ ಪ್ರದೇಶವನ್ನ, ಅಕ್ಕಾಡ್ ಮತ್ತು ಸುಮೇರ್ ಪ್ರದೇಶವನ್ನು ವಶಪಡಿಸಿಕೊಂಡು ತಮ್ಮ ಒಂದು ಆಳ್ವಿಕೆಯನ್ನು ಮಾಡಿದ್ರೆ. ಇನ್ನು ಈ ಅಮೋರಿಯನ್ ಜನಾಂಗ ಅಂತ ತೆಗೆದುಕೊಂಡಾಗ ಈ ಅಮೋರಿಯನ್ ಜನಾಂಗದಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಕಂಡು ಬರ್ತಾನೆ. ಯಾರ್ರೀ? ಹಮ್ಮುರಬಿ ಅಂತಕ್ಕಂಥ ವ್ಯಕ್ತಿ. ಯಾರ್ರೀ? ಹಮ್ಮುರಬಿ ಅಂತಕ್ಕಂಥ ವ್ಯಕ್ತಿ. ಹೀಗಾಗಿ ಈ ಹಮ್ಮುರಬಿ ಕಂಡು ಬರ್ತಕ್ಕಂಥ ಒಂದು ಮನೆತನ ಅಥವಾ ಜನಾಂಗ ಯಾವುದಂದಾಗ ಅಮೋರಿಯನ್ಸ್ ಅಂತಕ್ಕಂಥ ಒಂದು ಜನಾಂಗ ಅಥವಾ ಪ್ರಾಚೀನ ಬ್ಯಾಬಿಲೋನಿಯನ್ನರು ಅಂತಕ್ಕಂಥ ಒಂದು ಜನಾಂಗ. ಆ ಒಂದು ಮನೆತನದಲ್ಲಿ ಯಾರು ಕಂಡು ಬರ್ತಾರ್ರಿ? ಹಮ್ಮುರಬಿ. ಇನ್ನು ಹಮ್ಮುರಬಿ ಇದಕ್ಕೆ ಪ್ರಸಿದ್ಧ ಏನಂದಾಗ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಾನೂನು ಸಂಹಿತೆಯನ್ನು ಹೊರಡಿಸ್ತಾನೆ. ಇದು ಅಮೋರಿಯನ್ನರ ಬಗ್ಗೆ ಇರತಕ್ಕಂಥ ಒಂದು ವಿವರಣೆ. ಇನ್ನು ಇದರ ನಂತರ ಈ ಅಮೋರಿಯನ್ನರ ನಂತರ ಇದೇ ಮೆಸೊಪೊಟೇಮಿಯಾವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಮತ್ತೊಂದು ಮುಖ್ಯ ಜನಾಂಗ ಯಾವ್ದಪ್ಪ ಅಂತಂದ್ರ ಅಸ್ಸಿರಿಯನ್ನರು ಅಂತಕ್ಕಂಥ ಒಂದು ಜನಾಂಗ. ಯಾವ್ದ್ರಿ? ಅಸ್ಸಿರಿಯನ್ನರು ಅಂತಕ್ಕಂಥ ಒಂದು ಜನಾಂಗ. ಹೀಗಾಗಿ ಈ ಅಸ್ಸಿರಿಯನ್ನರು ಅಂತಕ್ಕಂಥ ಒಂದು ಜನಾಂಗದವರನ್ನ
ನಾವು ಈ ಒಂದು ಮೆಸೊಪೊಟೇಮಿಯಾದಲ್ಲಿ ನೋಡಬಹುದು. ಯಾರ ನಂತರ ನೋಡಬಹುದು ನಾವು? ಈ ಒಂದು ಅಮೋರಿಯನ್ನರ ನಂತರ. ಹೀಗೆ ಅಮೋರಿಯನ್ನರ ನಂತರ ಈ ಒಂದು ಅಸ್ಸೀರಿಯನ್ನರು ಆಳ್ವಿಕೆ ಬರ್ತಾರೆ. ಹೀಗಾಗಿ ಈ ಒಂದು ಅಸ್ಸೀರಿಯನ್ನರು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರ ಒಂದು ರಾಜಧಾನಿ ಯಾವುದಾಗಿತ್ತಪ್ಪ ಅಂದ್ರೆ ನಿನ್ನವೇಹ ಅಂತಕ್ಕಂಥ ಒಂದು ಸ್ಥಳ. ಯಾವುದ್ರಿ? ನಿನ್ನವೇಹ. ಹೀಗೆ ಈ ನಿನ್ನವೇಹ ಸ್ಥಳವನ್ನ ತಮ್ಮ ರಾಜಧಾನಿಗೆ ಮಾಡಿಕೊಂಡು ಆಳ್ವಿಕೆ ಮಾಡಿದ್ದಾರೆ. ಯಾರ್ರೀ? ಅಸ್ಸೀರಿಯನ್ನರು. ಇನ್ನು ಈ ಅಸ್ಸೀರಿಯನ್ನರು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವ್ರೇನ್ ಮಾಡ್ರಪ್ಪ ಅಂದ್ರ ಬ್ಯಾಬಿಲೋನಿಯಾವನ್ನ ವಶಪಡಿಸಿಕೊಂಡ್ರು. ಕಾರಣ ಏನಪ್ಪಾ ಅಂದ್ರ ಹಮ್ಮುರಬಿಯ ಮರಣದ ನಂತರ ಈ ಮೆಸೊಪೊಟೇಮಿಯಾ ನಾಗರಿಕತೆ ತನ್ನ ಒಂದು ವೈಭವಿತ ಯುಗವನ್ನ ಕಳೆದುಕೊಂಡಿತ್ತು. ಆ ಒಂದು ವೈಭವಿತ ಯುಗವನ್ನ ಮತ್ತೆ ಮರಳಿ ಪುನರ್ಸ್ಥಾಪನೆ ಮಾಡತಕ್ಕಂಥ ವ್ಯಕ್ತಿಗಳು ಯಾರಪ್ಪ ಅಂತಂದ್ರ ಈ ಒಂದು ಅಸ್ಸೀರಿಯನ್ನರು. ಈ ಅಸ್ಸೀರಿಯನ್ ಮನೆತನದಲ್ಲಿ ಕಂಡುಬರ್ತಕ್ಕಂಥ ಒಬ್ಬ ಪ್ರಮುಖ ವ್ಯಕ್ತಿ ತಿಲ್ಗಾತ್ ಪಿಲ್ಸರ್. ಈ ತಿಲ್ಗಾತ್ ಪಿಲ್ಸರ್ನ ಆಳ್ವಿಕೆ ಅವಧಿಯಲ್ಲಿ ಮತ್ತೆ ತನ್ನ ಒಂದು ವೈಭವವನ್ನು ಪಡೆದುಕೊಳ್ಳ ಯಾವುದ್ರಿ? ಮೆಸೊಪೊಟೇಮಿಯಾ ಅಂತ. ಹೀಗೆ ತಿಲ್ಗಾತ್ ಪಿಲ್ಸರ್ ಅಂತಕ್ಕಂಥ ವ್ಯಕ್ತಿ ಈತ ಅಸ್ಸೀರಿಯನ್ ಮನೆತನದ ಒಬ್ಬ ಪ್ರಸಿದ್ಧ ದೊರೆಯಾಗಿ ಕಂಡು ಬರ್ತಾನೆ. ಅಷ್ಟೇ ಅಲ್ಲದೆ ಈ ತಿಲ್ಗಾರ್ ಪಿಲ್ಸರ್ ಅಷ್ಟೇ ಅಲ್ಲದೆ ಇದೇ ಮನೆತನದಲ್ಲಿ ಮತ್ತೆ ಹಲವಾರು ಜನ ವ್ಯಕ್ತಿಗಳು ಆಳ್ವಿಕೆ ಮಾಡ್ತಾರೆ. ಉದಾಹರಣೆಗೆ ಎರಡನೇ ಸರ್ಗಾನ್ ಅಂತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಸೆನ್ನಾಚೆರಿಬ್ ಅಂತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಅಸ್ಸೂರ್ ಬಾಣಿಪಾಲ್ ಅಂತಕ್ಕಂಥ ವ್ಯಕ್ತಿ ಆಗಿರ್ಬೋದು. ಇವರೆಲ್ಲರೂ ಏನ್ ಕಂಡು ಬರ್ತಾರಪ್ಪ ಅಂದ್ರೆ ಈ ಒಂದು ಅಸ್ಸೀರಿಯನ್ನರು ಅಂತಕ್ಕಂಥ ಒಂದು ಮನೆತನದಲ್ಲಿ. ಇನ್ನು ಇವರ ರಾಜಧಾನಿ ಯಾವುದಾಗಿತ್ರಿ? ನಿನ್ವೇಹ ಅಂತಕ್ಕಂಥ ಸ್ಥಾನ. ಇನ್ನು ಇದಾದ ಬಳಿಕ ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಮತ್ತೊಂದು ಮುಖ್ಯ ಜನಾಂಗ ಹಾಗೂ ಕೊನೆಯ ಜನಾಂಗ ಯಾವ್ದಪ್ಪ ಅಂದ್ರೆ ಚಾಲ್ಡಿಯನ್ನರು ಅಂತಕ್ಕಂಥ ಒಂದು ಜನಾಂಗ. ಯಾವ್ದ್ರಿ? ಚಾಲ್ಡಿಯನ್ನರು. ಈ ಚಾಲ್ಡಿಯನ್ನರನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರ ಹೊಸ ಬ್ಯಾಬಿಲೋನಿಯನ್ನರು ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಹೊಸ ಬ್ಯಾಬಿಲೋನಿಯನ್ನರು. ಅಲ್ಲಿ ಹೆಂಗೆ ನಾವು ಅಮೋರಿಯನ್ನರನ್ನ ಹಳೆಯ ಬ್ಯಾಬಿಲೋನಿಯರ್ ಅಂತ ಕರೆದಿದ್ದು, ಅದೇ ರೀತಿಯಾಗಿ ಚಾಲ್ಡಿಯನ್ನರನ್ನ ನಾವೇನಂತ ಕರಿತೀವಪ್ಪ ಅಂದ್ರ ಹೊಸ ಬ್ಯಾಬಿಲೋನಿಯನ್ನರು ಅಂತ ಕರಿತೀವಿ. ಏನಂತ ಕರಿತೀವಿ? ಹೊಸ ಬ್ಯಾಬಿಲೋನಿಯನ್ನರು. ಹೀಗಾಗಿ ಈ ಒಂದು ಹೊಸ ಬ್ಯಾಬಿಲೋನಿಯರ್ ಅಂತ ಕರ್ಸ್ಕೊಳ್ತಕ್ಕಂಥ ಈ ಒಂದು ಮನೆತನದಲ್ಲಿ ಕಂಡು ಬರ್ತಕ್ಕಂಥ ಒಬ್ಬ ಶ್ರೇಷ್ಠ ರಾಜ ಯಾರಪ್ಪ ಅಂತಂದ್ರ ನೆಬುಕಡ್ನೆಜರ್ ಅಂತಕ್ಕಂಥ ವ್ಯಕ್ತಿ. ಯಾರೀ? ನೆಬುಕಡ್ನೆಜರ್. ನೆಬುಕಡ್ನೆಜರ್. ಹೀಗಾಗಿ ಈ ನೆಬುಕಡ್ನೆಜರ್ ನಮಗೆ ಏನಕ್ಕಪ್ಪ ಅಂದ್ರೆ ಈ ಒಂದು ಚಾಲ್ಡಿಯನ್ ಮನೆತನದಲ್ಲಿ ಕಂಡು ಬರ್ತಾನೆ. ಈತ ಎದಕ್ಕೆ ಪ್ರಸಿದ್ಧ ಆಗಿನ ಹೇಳ್ರಿ? ಹ್ಯಾಂಗಿಂಗ್ ಗಾರ್ಡನ್, ತೂಗುವ ಉದ್ಯಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ನೆಬುಕಡ್ನೆಜರ್. ಹಮ್ಮುರಬಿ ಅಂತ ಇಕೊಂಡಾಗ ಕಾನೂನು ರಚನಾಕಾರ. ಆತ ಕಂಡು ಬರ್ತಕ್ಕಂಥ ಜನಾಂಗ ಅಮೋರಿಯನ್ನರು ಅಂತಕ್ಕಂಥ ಒಂದು ಮನೆತನ ಅಥವಾ ಪ್ರಾಚೀನ ಬ್ಯಾಬಿಲೋನಿಯನ್ನರು ಅಂತಕ್ಕಂಥ ಒಂದು ಮನೆತನ ಕಂಡು ಬರ್ತಿದ್ದ. ಅದೇ ರೀತಿಯಾಗಿ ಈ ನೆಬುಕಡ್ನೆಜರ್ ಅಂತ ಇಕೊಂಡಾಗ ಈತ ಚಾಲ್ಡಿಯನ್ ಮನೆತನದಲ್ಲಿ ಕಂಡು ಬರ್ತಾನ. ಚಾಲ್ಡಿಯನ್ನರ್ ಏನಂತ ಕರಿತೀವಿ ನಾವು? ಹೊಸ ಬ್ಯಾಬಿಲೋನಿಯನ್ನರು ಅಂತ ಕರಿತೀವಿ. ಈ ನೆಬುಕಡ್ನೆಜರ್ ಅದು ಪ್ರಸಿದ್ಧ ಆಗಿದ್ದಪ್ಪ ಅಂದ್ರೆ ಈತ ತೂಗುವ ಉದ್ಯಾನವನ್ನು ನಿರ್ಮಾಣ ಮಾಡ್ತಾನೆ. ಹೀಗೆ ಈ ತೂಗುವ ಉದ್ಯಾನವನ್ನು ನಿರ್ಮಾಣ ಮಾಡಿರತಕ್ಕಂಥ ಇದೇ ನೆಬುಕಡ್ನೆಜರ್ ಕಂಡು ಬರ್ತಕ್ಕಂಥ ಮನೆತನವನ್ನು ತೆಗೆದುಕೊಂಡಾಗ ಇವರ ತಮ್ಮ ಒಂದು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರ ಒಂದು ರಾಜಧಾನಿ ಯಾವುದಾಗಿತ್ತಪ್ಪ ಅಂತಂದ್ರ ಅದು ಬ್ಯಾಬಿಲೋನಿಯಾ ಅಂತಕ್ಕಂಥ ಒಂದು ಪ್ರದೇಶ. ಹೀಗಾಗಿ ಬ್ಯಾಬಿಲೋನಿಯಾವನ್ನೇ ತಮ್ಮ ರಾಜಧಾನಿ ಮಾಡಿಕೊಂಡು ಏನ್ ಮಾಡಿರಪ್ಪ ಅಂತಂದ್ರ ಇವರು ತಮ್ಮ ಒಂದು ಆಳ್ವಿಕೆಯನ್ನು ಮಾಡಿದ್ರು. ಅಷ್ಟೇ ಅಲ್ಲದೆ ಬ್ಯಾಬಿಲೋನಿಯಾವನ್ನ ತಮ್ಮ ರಾಜಧಾನಿಗೆ ಮಾಡಿಕೊಂಡು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಏನ್ ಮಾಡಿರಪ್ಪ ಅಂದ್ರ ಈ ಅಸ್ಸೀರಿಯನ್ನರ ರಾಜಧಾನಿಯಾಗಿರ್ತಕ್ಕಂಥ ನಿನ್ವೇಹ ಅಂತಕ್ಕಂಥ ಒಂದು ನಗರ. ಯಾರ ರಾಜಧಾನಿ ಇರದ? ಈ ಅಸ್ಸೀರಿಯನ್ನರ ರಾಜಧಾನಿಯಾಗಿರ್ತಕ್ಕಂಥ ನಿನ್ವೇಹ ಅಂತಕ್ಕಂಥ ಒಂದು ನಗರವನ್ನ ಸಂಪೂರ್ಣವಾಗಿ ಡೆಸ್ಟ್ರಾಯ್ ಅಂತ ಕರಿತೀರ, ನಾಶ ಮಾಡಿ. ಯಾವ ನಗರವನ್ರಿ? ನಿನ್ವೇಹ ನಗರವನ್ನ ನಾಶ ಮಾಡಿ ಏನ್ ಮಾಡಿರಪ್ಪ ಅಂದ್ರ ತಮ್ಮ ಒಂದು ಆಳ್ವಿಕೆಯನ್ನ ನಡೆಸಿದ್ರು. ಯಾರ್ರೀ? ಈ ಒಂದು ಚಾಲ್ಡಿಯನ್ನರು. ಹೀಗೆ ಈ ಒಂದು ಚಾಲ್ಡಿಯನ್ ಆಳ್ವಿಕೆ ಅವಧಿಯಲ್ಲಿ ನೆಬುಕಡ್ನೆಜರ್ನ ನಂತರ ಕಂಡು ಬರ್ತಕ್ಕಂಥ ಒಂದು ಎಲ್ಲ ಅರಸರು ದುರ್ಬಲರಾಗಿದ್ರು. ಇದರ ಲಾಭವನ್ನು ಪಡೆದುಕೊಂಡಿರ್ತಕ್ಕಂಥ ಪರ್ಷಿಯಾದ ದೊರೆಗಳು, ಆ ಪರ್ಷಿಯಾದ ದೊರೆಗಳಲ್ಲಿ ಕಂಡು ಬರ್ತಕ್ಕಂಥ ಸೈರಸ್ ಅಂತಕ್ಕಂಥ ವ್ಯಕ್ತಿ ಅಥವಾ ಸೈರಸ್ ಅಂತಕ್ಕಂಥ ದೊರೆ. ಯಾವ ದೇಶದವರವ? ಪರ್ಷಿಯಾ ದೇಶದ ಸೈರಸ್ ಅಂತಕ್ಕಂಥ ದೊರೆ ಏನ್ ಮಾಡ್ತಾನಪ್ಪ ಅಂದ್ರೆ ಚಾಲ್ಡಿಯನ್ನರ ಮೇಲೆ ದಾಳಿ ಮಾಡ್ತಾನೋ. ಹೀಗಾಗಿ ಆ ದಾಳಿಯಲ್ಲಿ ಚಾಲ್ಡಿಯರನ್ನ ಸಂಪೂರ್ಣವಾಗಿ ಸೋಲಿಸ್ತಾನೆ. ಹೀಗಾಗಿ ಸೈರಸ್ನ ದಾಳಿಯೊಂದಿಗೆ ಈ ಒಂದು ಚಾಲ್ಡಿಯನ್ ಮನೆತನದ ಆಳ್ವಿಕೆ ಅಷ್ಟೇ ಅಲ್ಲದೆ ಈ ಮೆಸೊಪೊಟೇಮಿಯಾ ನಾಗರಿಕತೆ
ಅವನತಿ ಅನ್ನುವಂಥದ್ದು. ಇದಿಷ್ಟು ಏನಪ್ಪಾ ಅಂತಂದ್ರೆ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಕಂಡುಬರ್ತಕ್ಕಂಥ ಜನಾಂಗಗಳ ಒಂದು ಸಂಪೂರ್ಣ ಹಿನ್ನೆಲೆ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಮೆಸೊಪೊಟೇಮಿಯಾ ನಾಗರಿಕತೆಯ ವಿಶಿಷ್ಟ ಲಕ್ಷಣಗಳು ಅಂತಕ್ಕಂಥ ವಿಷಯದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಕೈಗೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.